ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ನಿರ್ಧಾರವನ್ನ ಮಾಡಿದೆ. ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು ಜೆಡಿಎಸ್ನ ಏನ್ ಲೆಕ್ಕಾಚಾರ ಅನ್ನೋದು ಇಲ್ಲಿ ತನಕ ಸ್ಪಷ್ಟ ಆಗ್ತಾ ಇಲ್ಲ. ಯಾಕಂತಂದ್ರೆ ಸಂಖ್ಯಾಬಲ ಇಲ್ಲ ಜೆಡಿಎಸ್ ಬಳಿ. ಪರಿಸ್ಥಿತಿಯ ಲಾಭವನ್ನ ಪಡೆಯುವಂತ ಸ್ಥಿತಿ ಏನಾದ್ರೂ ಇದೆಯಾ ಅಂತ ಕೇಳಿದ್ರೆ ಕಾಂಗ್ರೆಸ್ನಲ್ಲಿ ಅಂತ ಪರಿಸ್ಥಿತಿ ಏನು ಕಾಣ್ತಾ ಇಲ್ಲ. ಅಂದ್ರೆ ತೀರಾ ಅಸಮಾಧಾನ ಇದೆ ಕಾಂಗ್ರೆಸ್ನಲ್ಲಿ, ಅಂತ ಸ್ಥಿತಿಯೂ ಕೂಡ ಕಾಣ್ತಾ ಇಲ್ಲ. ಆದ್ರೂ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ಕಳಿಸಬೇಕು ಅಂತಾದ್ರೆ 29 ಶಾಸಕರ ಬಲ ಬೇಕು. ಈ ಸ್ಥಿತಿಯಲ್ಲಿ ಜೆಡಿಎಸ್ ಬಳಿ ಇರೋದು 18 ಮಾತ್ರ. ಮತ್ತು ಉಳಿಕೆ ಮತಗಳು ಬಿಜೆಪಿಯ ಬಳಿ ಉಳಿಯುವಂತ ಉಳಿಕೆ ಮತಗಳೇನಿದಾವೆ ಅದು ಬೆರಳೆಣಿಕೆಯಲ್ಲಿದೆ. ಗೆಲ್ಲುವಷ್ಟು ಸಾಮರ್ಥ್ಯ ಇಲ್ಲ, ಗೆಲ್ಲಿಸುವಷ್ಟು ಸಾಮರ್ಥ್ಯ ಇಲ್ಲ ಜೆಡಿಎಸ್ಗೆ. ಬಿಜೆಪಿ ಇಬ್ಬರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಬಿಜೆಪಿಯಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ. 29 ಓಟು ಬೇಕು, ಸೇಫರ್ ಸೈಡ್ 30 ಅಂತ ಅನ್ಕೊಂಡ್ರು ಕೂಡ ಬಿಜೆಪಿ ಬಳಿ 2-3 ಓಟು ಉಳಿಯುತ್ತೆ. ಅದು ಬಿಟ್ಟರೆ ಜೆಡಿಎಸ್ ಬಳಿ ಇರೋದು 18. ಇದನ್ನ ನಂಬಿಕೊಂಡು ಜೆಡಿಎಸ್ಗೆ ಗೆಲ್ಲೋದಕ್ಕಾಗಲ್ಲ. ಆ ಕಡೆಯಿಂದ ಯಾರಾದರೂ ಅಡ್ಡ ಮತದಾನ ಮಾಡಬೇಕು, ಕ್ರಾಸ್ ವೋಟಿಂಗ್ ಮಾಡಬೇಕು, ಕಾಂಗ್ರೆಸ್ನಿಂದ ಯಾರಾದರೂ ಮಾಡಬೇಕು. ಅಂತ ಸ್ಥಿತಿ ಕಾಂಗ್ರೆಸ್ನಲ್ಲಿ ಇದೆಯಾ ಅಂತ ಕೇಳಿದ್ರೆ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಈಗ ಜೆಡಿಎಸ್ನ ಈ ನಡೆ ಅಚ್ಚರಿ ಕಾರಣ ಆಗ್ತಾ ಇದೆ. ಸಂಖ್ಯಾಬಲ ಇಲ್ಲದೆ ಇದ್ರೂ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಏನ್ ಕಾರಣ ಅಂತ. ಇನ್ನು ಕಾಂಗ್ರೆಸ್ ಕೂಡ 5ನೇ ಅಭ್ಯರ್ಥಿಯನ್ನ ಈಗಾಗಲೇ ಕಣಕ್ಕಿಳಿಸಿದೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ವಿನಯ್ ಕಾರ್ತಿಕ್ 5ನೇ ಅಭ್ಯರ್ಥಿ. 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಬೇಕಾದಂತ ಕಾರ್ಯತಂತ್ರವನ್ನ ಕಾಂಗ್ರೆಸ್ ಈಗಾಗಲೇ ಮಾಡಿದೆ. ಹೆಚ್ಚುವರಿ ಮತಗಳು ಕಾಂಗ್ರೆಸ್ಗೆ ಏನು ಬೇಕು ಅದನ್ನ ಬಿಜೆಪಿಯ ಉಚ್ಚಾಟಿತರಿಂದ ಸಂಪಾದಿಸುವಂತ ಯೋಚನೆಯಲ್ಲಿದೆ. ಅಂದ್ರೆ ಯಶವಂತಪುರದ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಈ ಓಟುಗಳನ್ನು ಮ್ಯಾನೇಜ್ ಮಾಡುವಂತ ಯೋಚನೆಯಲ್ಲಿ ಕಾಂಗ್ರೆಸ್ ಇದೆ. ಆ ಓಟುಗಳು ಮ್ಯಾನೇಜ್ ಆದ್ರೆ ಮತ್ತೆ 2ನೇ ಪ್ರಾಶಸ್ತ್ಯದ ಮತಗಳು, ನಿಮಗೆ ವಿಧಾನ ಪರಿಷತ್ನ ಓಟು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವ ಸಂದರ್ಭದಲ್ಲಿ ಮೊದಲ ಪ್ರಾಶಸ್ತ್ಯ ಮತ್ತು 2ನೇ ಪ್ರಾಶಸ್ತ್ಯದನ್ನು ಕೌಂಟ್ ಮಾಡ್ತಾರೆ. ಸೊ 2ನೇ ಪ್ರಾಶಸ್ತ್ಯದ ಅಷ್ಟು ಮತಗಳನ್ನ ವಿನಯ್ ಕಾರ್ತಿಕ್ಗೆ ಹಾಕಿಸಿ ಬಿಜೆಪಿಯಿಂದ ಹೊರಗಿರುವಂತ ಉಚ್ಚಾಟಿತರಾಗಿರುವಂತಹ ಹೆಬ್ಬಾರ್ ಮತ್ತು ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಇವರ ಮತಗಳನ್ನು ಪಡ್ಕೊಂಡ್ರೆ 5ನೇ ಅಭ್ಯರ್ಥಿಯನ್ನ ಈಸಿಯಾಗಿ ಗೆಲ್ಲಿಸೋದಕ್ಕೆ ಸಾಧ್ಯ ಅಂತ ಕಾಂಗ್ರೆಸ್ ಸ್ಪಷ್ಟವಾದಂತ ಕಾರ್ಯತಂತ್ರವನ್ನು ಮಾಡಿದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಈಗ ಜೆಡಿಎಸ್ನ ಕಾರ್ಯತಂತ್ರ ಏನು? 18 MLAಗಳಿದ್ದಾರೆ. ಬಿಜೆಪಿಯ ಉಳಿಕೆ ಮತಗಳು ಅಂತಂದ್ರು ಬೆರಳೆಣಿಕೆ ಎಷ್ಟಿದೆ, ಬಟ್ ಏನು ಯೋಚನೆ ಜೆಡಿಎಸ್ನದ್ದು? ರಕ್ಷಿತ್, ಕಾಂಗ್ರೆಸ್ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿದೆ. ಅಂದ್ರೆ ವಿನಯ್ ಕಾರ್ತಿಕ್ ಅವರು ಗೆಲ್ಬೇಕು ಅಂತಂದ್ರೆ ಒಂದ್ ರೀತಿ ನೆಕ್ ಮೂಮೆಂಟ್ ಅಂತಾರಲ್ಲ, ಆ ರೀತಿ ಗೆಲ್ಬೇಕು. ಅವ್ರಿಗೆ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಶಾಸಕರೇನಿದ್ದಾರೆ, ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರು ಮತ್ತು ಯತ್ನಾಳ್ ಇದ್ದಾರೆ. ಇವರ ಮತಗಳು ಬೇಕು. ಅದರ ಜೊತೆಯಲ್ಲಿ 2ನೇ ಪ್ರಾಶಸ್ತ್ಯದ ಮತಗಳು ಬೇಕು. ಇದೆಲ್ಲದರ ಜೊತೆಯಲ್ಲಿ ಯಾರಾದರೂ ಜೆಡಿಎಸ್ ಅಥವಾ ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಅಸಮಾಧಾನಿತಗೊಂಡಿದ್ರೆ ಅಂತವರ ಮತಗಳನ್ನ ಪಡೆಯುವಂತ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆ. ಅಂತಹ ಯಾವುದೇ ಅವಘಡಗಳು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಜೆಡಿಎಸ್ ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಮುಂದಾಗಿರುವಂತ, ಅಂದ್ರೆ ತನ್ನ ಮತಗಳು ಚದುರಿ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಮುಂದಾಗಿದೆ. ಈಗ ಜೆಡಿಎಸ್ ಬಳಿ ಇರುವಂತದ್ದು 18. ಅದರ ಜೊತೆಯಲ್ಲಿ ಬಿಜೆಪಿಯ ಒಂದಷ್ಟು ಮತಗಳು ಜೆಡಿಎಸ್ಗೆ ಲಭ್ಯ ಆಗುತ್ತೆ. ಇವೆಲ್ಲದರ ಜೊತೆಲಿ 2ನೇ ಪ್ರಾಶಸ್ತ್ಯದ ಮತಗಳು, ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನ 2ನೇ ಪ್ರಾಶಸ್ತ್ಯದ ಮತಗಳು ಜೆಡಿಎಸ್ ಅಭ್ಯರ್ಥಿಗೆ ಬಂದಂತ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಅಂದ್ರೆ ಈ ಮತದಾನ ಮಾಡುವಂತ ಸಂದರ್ಭದಲ್ಲಿ ಇನ್ವ್ಯಾಲಿಡ್ ಓಟ್ಗಳು ಆಗಿ ಕಾಂಗ್ರೆಸ್ನ ಯಾವ್ದಾದ್ರು ಅಭ್ಯರ್ಥಿಗೆ ಹಿನ್ನಡೆ ಆಗುವಂತ ಸಂದರ್ಭ ಬಂದಾಗ ಜೆಡಿಎಸ್ ನ ಅಭ್ಯರ್ಥಿ ಅನಾಯಾಸವಾಗಿ ಗೆಲ್ಲುವಂತ ಸಾಧ್ಯತೆ ಇದೆ. ಇಂತಹ ಒಂದು ಸಾಧ್ಯತೆಗಳ ಮೇಲೆಯೇ ನಂಬ್ಕೊಂಡು ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಹಾಕಿರುವಂತದ್ದು. ಅಂದ್ರೆ ಅನಾಯಾಸವಾಗಿ ಗೆಲ್ತಾರೆ, ನಿರಾಯಾಸವಾಗಿ ಗೆಲ್ತಾರೆ ಅನ್ನುವಂತ ಪರಿಸ್ಥಿತಿ ಜೆಡಿಎಸ್ ನ ಅಭ್ಯರ್ಥಿಗೆ ಇಲ್ಲ. ಆದ್ರೆ ಬೈ ಲಕ್ ಯಾವ್ದಾದ್ರು ಕಾಂಗ್ರೆಸ್ ನಿಂದ ಆಯ್ಕೆ ಆಗುವಂತ ಅಭ್ಯರ್ಥಿಗಳಿಗೆ ಇನ್ವ್ಯಾಲಿಡ್ ಮತಗಳು ಬಿದ್ದು ಅವರಿಗೆ ಹಿನ್ನಡೆಯಾದಂತಹ ಸಂದರ್ಭದಲ್ಲಿ ಮತ್ತು ಬಿಜೆಪಿಯ ಒಂದಷ್ಟು ಮತಗಳು
ಜೆಡಿಎಸ್ಗೆ ಸಿಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲ ಒಂದು ಸಾಧ್ಯತೆಗಳನ್ನ ನಂಬಿಕೊಂಡು ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತದ್ದಕ್ಕೆ ಇಳಿಸುವಂತ ಒಂದು ನಿರ್ಧಾರಕ್ಕೆ ಬಂದಿದೆ. ಇವತ್ತು ಒಂದು ಸಭೆ ಕೂಡ ಆಗುತ್ತೆ. ನಿನ್ನೆ ಒಂದು ಸಭೆ ಆಯಿತು ಕುಮಾರಸ್ವಾಮಿ ಅವರ ಮನೆಯಲ್ಲಿ. ಇವತ್ತು ಜೆಡಿಎಸ್ ನ ಕಚೇರಿಯಲ್ಲಿ ಒಂದು ಸಭೆ ಆಗುತ್ತೆ. ಈ ಸಭೆಯ ಬಳಿಕ ತನ್ನ ಅಭ್ಯರ್ಥಿಯನ್ನು ಅಂತಿಮಗೊಳಿಸುತ್ತೆ. ಬಹುತೇಕ ಜೆಡಿಎಸ್ ಇಂದ BM ಫಾರೂಕ್ ಸ್ಪರ್ಧೆ ಮಾಡೋದು ಖಚಿತ ಆಗಿದೆ. ಇವತ್ತಿನ ಸಭೆಯಲ್ಲಿ ಅದು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಅದಾದ ಬಳಿಕ ಫಾರೂಕ್ ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ರಕ್ಷಿತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.